ಹಲೋ ವೀಕ್ಷಕರೇ, ನಮಸ್ಕಾರ. ಆರ್ಟ್ ಆ್ಯಂಡ್ ಕುಕ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಬದನೆಕಾಯಿ ಪಲ್ಯ ಅಥವಾ ಬ್ರಿಂಜಾಲ್ ಕರಿ ಮಾಡೋದು ಹೇಗೆ ಅಂತ ನೋಡೋಣವಾ. ಮೊದಲಿಗೆ ಈ ತರಹದ್ದು ಬ್ರಿಂಜಲ್ನ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಅದರದ್ದು ಚೊಟ್ಟು ತೆಕ್ಕೊಂಡು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡ್ಕೊಳ್ಬೇಕು. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಹೋಳು ಬಾಯಿಗೆ ಸಿಗುತ್ತೆ. ಇದು ಉಡುಪಿ ಸೈಡು ತುಂಬಾನೇ ಫೇಮಸ್ ರೆಸಿಪಿ. ಮದುವೆಗಳಲ್ಲೆಲ್ಲ ಪಲ್ಯ ಮಾಡ್ತಾರೆ. ಹಾಗೇನೆ ಇದಕ್ಕೆ ತುಂಬಾನೇ ಕಡಿಮೆ ಪದಾರ್ಥಗಳು ಬೇಕಾಗುತ್ತೆ. ನಿಮಗೊಂದು ಟಿಪ್ ಇಲ್ಲಿ ಏನಪ್ಪಾ ಅಂದ್ರೆ, ಬದನೆಕಾಯಿ ಕಟ್ ಮಾಡ್ಕೊಂಡ ನಂತರ ತುಂಬಾ ಕಪ್ಪಗೆ ಆಗ್ಬಿಡುತ್ತೆ ನೋಡಿ. ಒಂದ್ ಸ್ವಲ್ಪ ಹೊರಗಡೆ ಇಟ್ರೆ ಅದು ಕಲರ್ ಚೇಂಜ್ ಆಗ್ಬಾರ್ದು ಅಂದ್ರೆ ಈ ರೀತಿಯಾಗಿ ನೀರಲ್ಲಿ ಉಪ್ಪನ್ನ ಹಾಕ್ಬಿಟ್ಟು ಬದನೆಕಾಯಿ ಹೋಳುಗಳನ್ನ ಹಾಕಿ. ಅವಾಗ ನೀವು ಅಡುಗೆ ಮಾಡಬೇಕಾದ್ರೆ ಇದರಿಂದ ತೆಗೆದಾಗ ಬಣ್ಣ ಚೇಂಜ್ ಆಗಲ್ಲ. ಇದೇ ರೀತಿ ಎಲ್ಲ ಬದನೆಕಾಯಿಗಳನ್ನ ಕಟ್ ಮಾಡಿ ಇಟ್ಕೊಂಡ ನಂತರ ಹಸಿಮೆಣಸಿನ್ಕಾಯಿ ತಗೊಳ್ತಾ ಇದ್ದೀವಿ. ಇಲ್ಲಿ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿನ ಈ ರೀತಿಯಾಗಿ ಉದ್ದ ಸೀಳ್ಕೊಳ್ತಾ ಇದ್ದೀವಿ. ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಕಲ್ಲುಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ನೆನೆಸಿಟ್ಕೊಳ್ತಾ ಇದ್ದೀವಿ. ಆವಾಗ ಹುಳಿ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಬಾಣಲೆಗೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಸಾಸಿವೆ, ಉದ್ದಿನಬೇಳೆ ಹಾಗೆಯೇ ಕಡಲೆಬೇಳೆ ಸ್ವಲ್ಪ ಹಾಕೊಂಡ್ಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣಂತೆ. ಹಾಗೆಯೇ ಕರಿಬೇವನ್ನ ತುಂಡುಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಹಾಕೊಳ್ತಾ ಇದ್ದೀವಿ. ಅದು ಗೋಲ್ಡನ್ ಬ್ರೌನ್ ಆದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿನ ಹಾಕೊಳ್ಳಿ. ಹಾಗೆಯೇ ಹಸಿಮೆಣಸಿನ್ಕಾಯಿ ಕೂಡ ಹಾಕೊಳ್ಳೋಣಂತೆ. ಇವಾಗ ಇದಕ್ಕೆ ಸಣ್ಣ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳಿ. ಹಾಗೆಯೇ ಹುಣಸೆಹಣ್ಣು ಇರುತ್ತಲ್ಲ ನೆನೆಸಿಟ್ಕೊಂಡಿರೋದು, ಅದನ್ನು ಹಿಂಡ್ಕೊಂಡ್ಬಿಟ್ಟು ಅದರ ರಸನ ಹಾಕೊಳ್ಳಿ. ನೋಡಿ, ಇದರಲ್ಲಿ ಎಲ್ಲ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆ. ಟೇಸ್ಟ್ ಅಂತೂ ತುಂಬಾ ಸೂಪರಾಗಿ ಬರುತ್ತೆ. ಇವಾಗ ಇದಕ್ಕೆ ಒಂದು ಸಣ್ಣ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಮುಚ್ಕೊಳ್ಳಿ. ಇದನ್ನು 5ರಿಂದ 10 ನಿಮಿಷ ಬೇಯಕ್ಕೆ ಬಿಡೋಣಂತೆ. ಇದು ಬೆಂದ ನಂತರ ಈ ರೀತಿ ಆಗುತ್ತೆ ನೋಡಿ. ನಿಮಗೆ ಗೊತ್ತಾಗುತ್ತೆ ಬದನೆಕಾಯಿ ಎಲ್ಲ ಮೆತ್ತಗಾಗ್ಬಿಟ್ಟಿರುತ್ತೆ, ಆವಾಗ ಇದು ಬೆಂದಿದೆ ಅಂತ ಅರ್ಥ. ಇವಾಗ ಇದಕ್ಕೆ ತುರಿದಿರೋ ಹಸಿ ಕಾಯಿಯನ್ನು ಹಾಕೊಳ್ತಾ ಇದ್ದೀವಿ. ಉಡುಪಿ ಕಡೆ ರೆಸಿಪಿ ಅಂದರೆ ಕಂಪಲ್ಸರಿ ನಮಗೆ ಕಾಯಿ ಬೇಕೇ ಬೇಕು. ಹಾಗೆಯೇ ಇದು ಹಾಕೋದ್ರಿಂದ ಎಕ್ಸ್ಟ್ರಾ ನೀರೇನಿರುತ್ತಲ್ಲ ಅದನ್ನೆಲ್ಲ ಹೀರ್ಕೊಂಡು ಬಿಡುತ್ತೆ. ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ. ಇದನ್ನೊಂದ್ಸತಿ ಚೆನ್ನಾಗಿ ಕಲಿಸ್ಕೊಳ್ಳೋಣಂತೆ. ನೋಡಿ, ಆಗ್ಲೇ ನೀರೆಲ್ಲ ಇದ್ದಿದ್ದು ಹೋಗ್ಬಿಡ್ತಾ ಇದೆ. ಇವಾಗ ಇದಕ್ಕೆ ನಮ್ಮಮ್ಮ ಮಾಡಿರುವಂತಹ ಮನೆಯಲ್ಲಿಯೇ ತಯಾರಿಸಿದ ಸಾರಿನ ಪುಡಿನ ಹಾಕೊಳ್ತಾ ಇದ್ದೀವಿ. ಇದರ ರೆಸಿಪಿನ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ, ನೋಡಿ. ಅದನ್ನು ಹಾಕ್ಬಿಟ್ಟು ನಾವು ಒಂದ್ಸತಿ ಚೆನ್ನಾಗಿ ಕಲಿಸ್ಕೊಳ್ಳೋಣಂತೆ. ನೋಡಿ, ಇಷ್ಟೇ ರೆಸಿಪಿ. ದಿಢೀರಾಗಿ ಯಾರಾದರೂ ನೆಂಟರು ಬಂದುಬಿಟ್ರೆ ಈ ಥರ ಪಲ್ಯ ಮಾಡಿದರೆ ಸಖತ್ತಾಗಿ ಅನ್ನದ ಜೊತೆ ತಿನ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಬ್ರಿಂಜಾಲ್ ಕರಿ ಅಥವಾ ಬದನೆಕಾಯಿ ಪಲ್ಯ ಮಾಡೋದನ್ನು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡಿದ್ವಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಈ ರೀತಿಯಾದ ರೆಸಿಪಿಗಳಿಗಾಗಿ ಆರ್ಟ್ ಆ್ಯಂಡ್ ಕುಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.